ನಮಸ್ಕಾರ ವೀಕ್ಷಕರೇ, ಎಲ್ಲರಿಗೂ ಕುಸುಮ್ ಕಿಚನ್ಗೆ ಸ್ವಾಗತ. ಇವತ್ತು ನಾನು ನಿಮಗೆ ಒಂದು ಸ್ವೀಟ್ ಚಟ್ನಿ, ಚಾಟ್ಸ್ಗೆಲ್ಲ ಯೂಸ್ ಮಾಡ್ತಾರಲ್ಲ, ನೀವು ಬೇಲ್ಪುರಿ ಆಗ್ಬೋದು, ದಹಿ ಪುರಿ ಆಗ್ಬೋದು, ಮತ್ತು ಏನಾದರೂ ನೀವು ಸಮೋಸ ಆಗ್ಬೋದು, ಯಾವುದಾದ್ರೂ ಪಕೋಡ ಆಗ್ಬೋದು, ಇಲ್ಲಾರ ಪಾನಿಪುರಿ ಮಾಡಿದಾಗ ಸ್ವೀಟ್ ಪಾನಿ ಬದಲು ಈ ಸ್ವೀಟ್ ಚಟ್ನಿನ ಹಾಕ್ಕೊಂಡು ಒಂದು ಸ್ವಲ್ಪ ಹಾಕ್ಕೊಂಡ್ಬಿಟ್ರೆ ಸಾಕು, ತುಂಬಾ ಟೇಸ್ಟ್ ಕೊಡುತ್ತೆ. ಇದು ಹೇಗೆ ಮಾಡೋದು ಅಂತ ಹೇಳ್ತೀನಿ. ಇದೇ ಪ್ರಪೋರ್ಷನಲ್ಲಿ ಮಾಡಿ, ಮತ್ತು ಇದು ನೀವು ಇದನ್ನು ಒಂದು 6 to 7 ಮಂತ್ಸ್ ಚೆನ್ನಾಗಿ ಸ್ಟೋರ್ ಮಾಡಿ ಇಟ್ಕೋಬೋದು. ಬಟ್ ಈ ಮೆಥಡ್ ಫಾಲೋ ಮಾಡಿದರೆ ಮಾತ್ರ ನೀವು 6 ಮಂತ್ಸ್ ತನಕ ಇದು ಸ್ಟೋರೇಜ್ ಮಾಡಿ ಇಟ್ಕೊಂಡು ನೀವು ಯಾವಾಗ ಬೇಕಾವಾಗ ಇದನ್ನ ಯೂಸ್ ಮಾಡ್ಕೋಬೋದು. ನಾನು ಇಲ್ಲಿ ಏನು ಮಾಡ್ತಾಯಿದ್ದೀನಿ ಅಂದರೆ, ಇಲ್ಲಿ ನಾನೊಂದು ಫಸ್ಟ್ ಹುಣಸೆಹಣ್ಣು 75 ಗ್ರಾಮ್ಸ್, ಅದು 75 ಗ್ರಾಮು ಹುಣಸೆಹಣ್ಣು ತೊಗೊಂಡಿದ್ದೀನಿ. ಯೂಶ್ವಲಿ ಸ್ವೀಟ್ ಚಟ್ನಿ ಅಂದರೆ ತುಂಬ ಜನ ಏನು ಮಾಡ್ತಾರೆ, ತುಂಬಾ ಹುಣಸೆಹಣ್ಣು ತೊಗೊಂಡ್ಬಿಡ್ತಾರೆ. ಅವಾಗ ಏನಾಗುತ್ತೆ, ತುಂಬಾ ಹುಳಿ ಹುಳಿ ಅನಿಸುತ್ತೆ. ನಾನಿಲ್ಲಿ 75 ಗ್ರಾಮ್ಸ್ ಸ್ವೀಟ್ ಚಟ್ನಿ ತೊಗೊಂಡಿದ್ದೀನಿ. ನೋಡಿ, 75 ಗ್ರಾಮ್ಸ್ ಹುಣಸೆಹಣ್ಣು ತೊಗೊಂಡಿದ್ದೀನಿ. ಅದು ಬೀಜ ಇಲ್ಲದೆ ಇರೋದು, ಚೆನ್ನಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಇದಕ್ಕೆ ನಾನು 250 ಗ್ರಾಮ್ಸ್ ಅಂದರೆ 1/4 kg ಅಷ್ಟು ಖರ್ಜೂರ ಎಂಥದ್ದು ತೊಗೋಬೇಕಂದ್ರೆ ಸಾಫ್ಟ್ ಇರಬೇಕು. ನೋಡಿ, ಈ ಥರ ಸಾಫ್ಟ್ ಇದ್ದರೆ ಏನಾಗುತ್ತೆ, ಪೇಸ್ಟ್ ಚೆನ್ನಾಗಿ ಬರುತ್ತೆ. ಈ ಥರ ಸಾಫ್ಟ್ ಇರೋ ಖರ್ಜೂರ 250 ಗ್ರಾಮ್ಸು, 75 ಗ್ರಾಮ್ಸು ಹುಣಸೆಹಣ್ಣು ವಾಶ್ ಮಾಡಿರೋದು, ಬೀಜ ಇಲ್ಲದೆ ಇರೋದು. ಇವೆರಡು ರೇಷಿಯೋದಲ್ಲಿ ನಾನು ತೊಗೊಂಡು, ಇದೇ ರೇಷಿಯೋದಲ್ಲಿ ತೊಗೊರಿ ನೀವು. ಇದನ್ನು ನಾನೀಗ ಒಂದು ಅಗಲೊಂದು ಪಾತ್ರೆ ತೊಗೊಂಡಿದ್ದೀನಿ. ಈ ಪಾತ್ರೆಯಲ್ಲಿ ವಾಶ್ ಮಾಡಿದ ಹುಣಸೆಹಣ್ಣು ಮತ್ತು ಇದು ನಾನೇನು ಖರ್ಜೂರ ತೊಗೊಂಡಿದ್ನಲ್ಲ ಅದನ್ನು ಹಾಕ್ತಾಯಿದ್ದೀನಿ, 250 ಗ್ರಾಮ್ಸ್ ಖರ್ಜೂರ. ಇವೆರಡನ್ನೂ ಹಾಕಿ ಇದಕ್ಕೆ ನಾವು ಬಿಸಿ ನೀರು ಹಾಕೋಣ. ಬಿಸಿನೀರು ಹಾಕಿ ಒಂದು ಅರ್ಧ ಇಲ್ಲ 3/4 ತಾಸು ಮುಚ್ಚಿಟ್ಬಿಡೋಣ. ರೇಷಿಯೋ ಹಾಕ್ಕೊಂಡ್ಮೇಲೆ ನಾನಿಲ್ಲಿ ಬಿಸಿನೀರನ್ನ ಕುದಿ ಬರೋ ತನಕ ಕಾಸ್ಕೊಂಡಿದ್ದೀನಿ. ಇದನ್ನು ಹಾಕ್ತಾಯಿದ್ದೀನಿ. ಇದನ್ನು ಹಾಕಿ ನಾವು 3/4 ತಾಸು ಅಥವಾ ಅರ್ಧ ಗಂಟೆವರೆಗೆ ಮುಚ್ಚಿಟ್ಬಿಡೋಣ. ಚೆನ್ನಾಗಿ ಅವಾಗ ಏನಾಗುತ್ತೆ, ಖರ್ಜೂರ ಆಗಲಿ ಹುಣಸೆಹಣ್ಣೆ ಚೆನ್ನಾಗಿ ನೆಂದುಬಿಡುತ್ತೆ. ನೋಡಿ, ಹಾಕಿದ್ದೀನಿ ನೀರು. ಇದನ್ನು ಹಾಕಿ ಇದು ಮುಚ್ಚಿಟ್ಬಿಡೋಣ ಒಂದು ಅರ್ಧ ಗಂಟೆ. ಇದೇ ಪ್ರೊಸೀಜರ್ ಫಾಲೋ ಮಾಡಿ ನೀವು. ಮುಚ್ಚಿಟ್ಟಿದ್ದೀನಿ. ಈಗ ಒಂದು 3/4 ತಾಸು ನೆನಿಲಿ ಇದು. ನೋಡಿ, ಒಂದು 45 ಮಿನಿಟ್ಸು ಈ ಹುಣಸೆಹಣ್ಣು ಮತ್ತು ಡೇಟ್ಸ್ ಖರ್ಜೂರನ ಎರಡೂ ಬಿಸಿನೀರಲ್ಲಿ ಹಾಕಿಟ್ಟಿದ್ದೆ. ಈಗ ನಾವು ಅದನ್ನು ಜಾರಿಗೆ ಹಾಕ್ಕೊಂಡು ಇದನ್ನು ಪೇಸ್ಟ್ ಮಾಡ್ಕೊಂಬಿಡೋಣ. ಅದು ನೀರು ಹಾಗೇ ಇರಲಿ, ಅದು ನೀರೇನು ಇದು ಮಾಡ್ಕೊಳಕ್ಕೆ ಹೋಗಬೇಡಿ, ಬರೀ ಗಟ್ಟಿ ಇದ್ದಷ್ಟು ಹಾಕ್ಕೋರಿ. ಬೇಕಾದ್ರೆ ಸ್ವಲ್ಪ ಗ್ರೈಂಡ್ ಮಾಡೋ ಮುಂದೆ ಬೇಕಾದ್ರೆ ನೀರು ಹಾಕ್ಕೋಬೋದು. ಇದನ್ನೆಲ್ಲ ಇದಕ್ಕೆ ಟ್ರಾನ್ಸ್ಫರ್ ಮಾಡ್ಕೊಂಬಿಡ್ತೀನಿ. ನಾನು ಏನು ರೇಷಿಯೋ ಹೇಳಿದ್ದೀನೋ ಅದೇ ರೇಷಿಯೋದಲ್ಲಿ ತೊಗೊರಿ. ಆವಾಗ ನಿಮಗೆ ಅದು ಕರೆಕ್ಟ್ ಚಟ್ನಿ, ಸ್ವೀಟ್ ಚಟ್ನಿ ಬರುತ್ತೆ. ಇಲ್ಲಿ ತುಂಬ ನೀವು ಹುಣಸೆಹಣ್ಣು ತೊಗೊಂಡ್ಬಿಟ್ರೆ ತುಂಬಾ ಹುಳಿ ಆಗಿಬಿಡುತ್ತೆ ಅದು. ನೋಡಿ, ಇದನ್ನೆಲ್ಲ ನಾನು ಟ್ರಾನ್ಸ್ಫರ್ ಮಾಡ್ಕೊಂಬಿಡ್ತೀನಿ. ಎಲ್ಲ ನಾನು ಇದ್ರಾಗಿಂದ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ. ಇವಾಗ ಇದನ್ನು ಗ್ರೈಂಡ್ ಮಾಡ್ಕೊಂಬಿಡ್ತೀನಿ, ನೈಸ್ ಪೇಸ್ಟಾಗಿ ಗ್ರೈಂಡ್ ಮಾಡ್ಕೊಂಬಿಡ್ತೀನಿ. ನೋಡಿ, ನಾನೀಗ ಫೈನ್ ಪೇಸ್ಟ್ ಮಾಡ್ಕೊಂಬಿಟ್ಟಿದ್ದೀನಿ. ಇದನ್ನು ನೋಡಿ, ಹುಣಸೆಹಣ್ಣು ನೆನೆಸಿದ್ದು, ಡೇಟ್ಸ್ ಎರಡು ನೆನೆಸಿದ್ರೆ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಪೇಸ್ಟ್ ಮಾಡ್ಕೊಂಬಿಡಿ. ಸ್ವಲ್ಪ ಗಟ್ಟಿ ಇದ್ದರೆ ಸ್ವಲ್ಪ ನೀರು ಹಾಕ್ಕೊಂಡು ಪೇಸ್ಟ್ ನಾವೇನು ಬಿಸಿನೀರಲ್ಲಿ ಇದು ಕಲಿಸಿದ್ವಲ್ಲ ಅದೇ ನೀರು ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಂಬಿಡಿ. ಈ ಪೇಸ್ಟ್ ಮಾಡ್ಕೊಂಡಿದ್ವಲ್ಲ ಇದನ್ನು ನಾವು ಸೋಸ್ಕೊಂಬಿಡೋಣ. ಅಗಲೊಂದು ಕಡಾಯಿ ತೊಗೊಂಡಿದ್ದೀನಿ. ಈ ಕಡಾಯಿಗೆ ಒಂದು ಸ್ಟ್ರೈನರ್ ತೊಗೊಂಡಿದ್ದೀನಿ. ಇದಕ್ಕೆ ಒಂದು ಸ್ಟ್ರೈನರ್ ತೊಗೊಂಬಿಡಿ. ಇದಕ್ಕೆಲ್ಲ ಟ್ರಾನ್ಸ್ಫರ್ ಮಾಡ್ಕೊಂಬಿಡಿ. ಇದನ್ನು ಏನಾದರೂ ನಾರಿನ ಅಂಶ ಏನಾದರೂ ಇದ್ದರೆ ಅದೆಲ್ಲ ಹೋಗ್ಬಿಡುತ್ತೆ. ಇದಕ್ಕೆ ನಾನು ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ. ಇದೇ ಬಿಸಿನೀರಲ್ಲಿ ಏನೇನು ಹಾಕಿದ್ದು ಅದೇ ನೀರು ಹಾಕ್ತಾಯಿದ್ದೀನಿ. ಇದೆಲ್ಲ ಟ್ರಾನ್ಸ್ಫರ್ ಮಾಡ್ಕೊಂಬಿಡ್ತೀನಿ ಇದಕ್ಕೆ. ನೋಡಿ, ಎಲ್ಲ ನಾನು ಸ್ಟ್ರೈನರಲ್ಲಿ ಹಾಕ್ಕೊಂಡ್ಬಿಟ್ಟಿದ್ದೀನಿ. ಅದನ್ನು ಜಾರಲ್ಲಿ, ಮಿಕ್ಸರ್ ಜಾರಲ್ಲಿ ಏನು ಗ್ರೈಂಡ್ ಮಾಡ್ಕೊಂಡಿರೋದು. ಇದು ಚೆನ್ನಾಗಿ ಇದನ್ನು ಸೋಸ್ಕೊಂಡ್ಬಿಡೋಣ. ಎಲ್ಲ ಸ್ಟ್ರೈನ್ ಮಾಡ್ಕೊಂಡಿದ್ದು ಸಿಪ್ಪೆ ಉಳಿದಿದೆ ಅಷ್ಟೇ. ಇದು ಇಲ್ಲಿ ನಾನು ಎಲ್ಲ ಸ್ಟ್ರೈನ್ ಮಾಡ್ಕೊಂಡಿದ್ದೀನಲ್ಲ, ನೋಡಿ, ಪೇಸ್ಟ್ ಆಯ್ತು, ತಿಕ್ಕ ಪೇಸ್ಟ್ ಆಗಿದೆ. ಇದು ಈ ಥರ ಬರಬೇಕು. ನೋಡಿ, ಸೋಸ್ಕೊಂಡ್ಬಿಟ್ರೆ ಅದು ನೀಟಾಗಿ ಕ್ಲಿಯರಾಗಿರುತ್ತೆ. ಈ ಥರ ಥಿಕ್ನೆಸ್ ಬರಬೇಕಿದು. ಆಮೇಲೆ ಇದಕ್ಕೆ ನಾವು ಏನೇನು ಹಾಕೋದು ಇಂಗ್ರೀಡಿಯೆಂಟ್ಸ್ ಅಂತ ಹೇಳ್ತೀನಿ ನಿಮಗೆ. ಕಡಾಯಿನ ಒಲೆ ಮೇಲೆ ಇಟ್ಟಿದ್ದೀನಿ. ಇದಕ್ಕೆ ಫಸ್ಟು ಗ್ಯಾಸ್ ಆನ್ ಮಾಡೋಕ್ಕಿಂತ ಮುಂಚೆ ಫಸ್ಟ್ ಇದಕ್ಕೆ ನಾನು ಒಂದು ಸ್ಪೂನು ಬ್ಲ್ಯಾಕ್ ಸಾಲ್ಟ್, ಕಾಲ ನಮಕ್ ಅಂತಾರಲ್ಲ, ಅದನ್ನು 1 ಸ್ಪೂನ್ ಹಾಕ್ತಾಯಿದ್ದೀನಿ. ಮತ್ತು ಇದಕ್ಕೆ 2 ಸ್ಪೂನು ಧನಿಯಾ ಪೌಡ್ರ್. ನೋಡಿ, 2 ಸ್ಪೂನು ಧನಿಯಾ ಪೌಡ್ರ್ ಹಾಕ್ತಾಯಿದ್ದೀನಿ. ಮತ್ತು ಒಂದು 2 ಸ್ಪೂನು ಜೀರಾ ಪೌಡರ್. ಈ ರೀತಿ ಮಾಡಿಟ್ಕೊಂಬಿಡಿ. 6 ಮಂತ್ಸ್ ತನಕ ಚೆನ್ನಾಗಿರುತ್ತೆ. ಯಾವಾಗ ನೆನೆಸ್ಕೊತೀರೋ ಅವಾಗ ಯೂಸ್ ಮಾಡ್ಕೋಬೋದು. ಇದನ್ನು 2 ಸ್ಪೂನು ಜೀರಾ ಪೌಡ್ರ್ ಹಾಕ್ತಾಯಿದ್ದೀನಿ. ಮತ್ತು ಒಂದು ಸ್ಪೂನು, ಚಿಕ್ಕ ಸ್ಪೂನ್ಲೇ ಪೆಪ್ಪರ್, ಮೆಣಸಿನ ಪುಡಿ, ಅದು ಸ್ವಲ್ಪ ಹಾಕ್ತಾಯಿದ್ದೀನಿ. ಮತ್ತು ಇದಕ್ಕೆ ಖಾರ ಪುಡಿ ಹಾಕ್ತಾಯಿದ್ದೀನಿ, 2 ಸ್ಪೂನು. ಖಾರ
ಪುಡಿ ಹಾಕಿದ ಮೇಲೆ ಇದಕ್ಕೆ ನಾನು ಒಣ ಶುಂಠಿ ಪೌಡ್ರ್ ಒಂದಿಷ್ಟು ಹಾಕ್ತಾಯಿದ್ದೀನಿ. 1 ಸ್ಪೂನ್ ಒಣ ಶುಂಠಿ ಪೌಡ್ರು. ಎಲ್ಲ ಮನೆಯಲ್ಲೇ ಯೂಶ್ವಲಿ ಇರ್ತಾವೆ ಎಲ್ಲರಿಗೆ. 1 ಸ್ಪೂನ್ ಒಣ ಶುಂಠಿ ಪೌಡ್ರು ಮತ್ತು ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು. ಇದನ್ನೆಲ್ಲ ಹಾಕಿ ಚೆನ್ನಾಗಿ ಉಪ್ಪು ಹಾಕ್ತಾಯಿದೆ ನೋಡಿ. ಈಗ ಇದನ್ನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ. ಮಿಕ್ಸ್ ಮಾಡಿದ್ಮೇಲೆ ಗ್ಯಾಸ್ ಆನ್ ಮಾಡಿ ಇದಕ್ಕೆ ಒಂದು ಅರ್ಧ ಲೀಟ್ರ್ ನೀರು ಹಾಕ್ತೀನಿ ನಾನು. ನೋಡಿ ಇದೆಲ್ಲ ಮಿಕ್ಸ್ ಮಾಡಿಕೊಂಡೆ. ಈಗ ನೋಡಿ ಎಲ್ಲ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ನೀಟಾಗಿ ಎಲ್ಲನೂ ನಾವು ಏನೇನು ಮಸಾಲೆ ಹಾಕಿದ್ವಲ್ಲ, ಏನೇನು ಹಾಕಿದ್ವಿ ಅಂದರೆ ಜೀರಾ ಪೌಡ್ರು, ಧನಿಯಾ ಪೌಡರು, ಕಾಳ ನಮಕ್ಕು, ಸ್ವಲ್ಪ ಪೆಪ್ಪರ್ ಪೌಡ್ರು, ಸ್ವಲ್ಪ ಒಣ ಶುಂಠಿ ಪುಡಿ, ಉಪ್ಪು, ಖಾರ ಪುಡಿ ಎಲ್ಲ ಹಾಕಿದ್ದೀವಿ. ಇದನ್ನು ಹಾಕಿ ಇದನ್ನು ಗ್ಯಾಸ್ ಆನ್ ಮಾಡೋಣ. ಮತ್ತು ಇದಕ್ಕೆ ಬೆಲ್ಲ ಹಾಕ್ಬೇಕು. ನಾವು ಮೇನ್ ಬೆಲ್ಲ ಹಾಕೋದೇ ಮರ್ತಿದ್ದೀನಿ ನಾನು. ಇದಕ್ಕೆ ಬೆಲ್ಲ ಹಾಕೋಣ. ಒಂದು ಅರ್ಧ kg ಬೆಲ್ಲ ಬೇಕು ಇದಕ್ಕೆ. ಸ್ವೀಟ್ ಚಟ್ನಿ ಅಲ್ವಾ, ಬೆಲ್ಲ ಹಾಕ್ತಾಯಿದ್ದೀನಿ ನೋಡಿ. ನನ್ನ ಹತ್ರ ಪುಡಿ ಬೆಲ್ಲ ಇದೆ, ಅದನ್ನೇ ಹಾಕ್ತಾಯಿದ್ದೀನಿ ನೋಡಿ. ಒಂದು 1/4 kg ಬೆಲ್ಲ ಹಾಕಿದ್ದೀನಿ ಈಗ. ಮತ್ತು ಬೇಕಾದರೆ ನಾನು ಹಾಕ್ತೀನಿ. ಇದಿಷ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಯಾಕಂದರೆ ಹುಣಸೆಹಣ್ಣು ಕ್ವಾಂಟಿಟಿ ಕಡಿಮೆ ಇದೆಲ್ಲ, ಇಷ್ಟು ಬೆಲ್ಲ ಸಾಕಾಗುತ್ತೆ ಅನಿಸುತ್ತೆ. ಇದಕ್ಕೆ ನಾನು ಒಂದು ಸ್ವಲ್ಪ ಅರ್ಧ ಲೀಟ್ರ್ ನೀರು ಹಾಕ್ತಾಯಿದ್ದೀನಿ. ಇದಕ್ಕೆ ಹಾಕಿ ಒಂದು ಅರ್ಧ ಗಂಟೆ ಕಾಲ ಮೀಡಿಯಮ್ ಇದರಲ್ಲಿ ಚೆನ್ನಾಗಿ ಕುದಿಯೋಕೆ ಬಿಡೋಣ ಇದನ್ನು. ಯಾಕಂದ್ರೆ ನಾವು ಸ್ಟೋರ್ ಮಾಡಿ ಇಡಬೇಕಲ್ಲ, ಒಂದು ಅಟ್ಲೀಸ್ಟ್ 6 ಮಂತ್ಸ್ವರೆಗಾದ್ರೂ ಸ್ಟೋರ್ ಮಾಡಿ ಇಟ್ಕೊಬೋದು. ಇದನ್ನು ಒಂದು ಸರಿ ಮಾಡಿಟ್ಬಿಟ್ರೆ ಇದು ಚೆನ್ನಾಗಿ ಕುದೀಲಿ. ಈಗ ತುಂಬ ಹೈ ಫ್ಲೇಮ್ ಇಡಕ್ಕೆ ಹೋಗಬೇಡಿ, ಮತ್ತು ಮಧ್ಯೆ ಮಧ್ಯೆ ಕೈ ಆಡಿಸಿ ನೀವು. ಇದಕ್ಕೆ ಚೆನ್ನಾಗಿ ಕುದೀಲಿ. ಈಗ ಚೆನ್ನಾಗಿ ಕುದೀತಾ ಇದೆ. ಇಲ್ಲಿ ಏನು ಮುರುಗ್ ಬಂದಿದೆಯಲ್ಲ, ಇದು ಬೆಲ್ಲದಲ್ಲಿರೋ ಕಸ. ಇದು ನಿಧಾನಕ್ಕೆ ತೆಗೆದುಬಿಡಿ. ಒಂದೊಂದು ಸರಿ ಬೆಲ್ಲದಲ್ಲಿ ಸಣ್ಣ ಕಸ ಟೈಪ್ ಇರುತ್ತಲ್ಲ, ಅದು ಮೇಲೆ ನೀರೇ ತಕ್ಕೊಂಬಿಡಿ ಎಲ್ಲ. ಇದು ಎಸೆಬಿಡ್ಬೇಕು. ಇದನ್ನು ನೋಡಿ ಎಲ್ಲ ತೆಗಿತಾ ಇದ್ದೀನಿ ನಿಧಾನಕ್ಕೆ. ಬುರುಗ್ ಏನು ಬಂದಿದೆಯಲ್ಲ ಮೇಲೆದು, ಅದನ್ನೆಲ್ಲ ನೀಟಾಗಿ ತೆಗೆದುಬಿಡ್ತೀನಿ ನೋಡಿ. ಒಂದು ಸರಿ ಬೆಲ್ಲದಲ್ಲಿ ಕಸರಿರುತ್ತಲ್ಲ, ಅದು ಬುರುಗಾಗಿ ಫಾರ್ಮೇಷನ್ ಆಗಿರುತ್ತೆ. ಆ ಕಸನ ತಕ್ಕೊಂಬಿಡಿ ನೀವು ನಿಧಾನಕ್ಕೆ ನೋಡಿ. ನೋಡಿ ಈಗ ಆಗ್ತಾಯಿದೆ, ಆಗಿದೆ ಅರ್ಧಕ್ಕರ್ಧ. ಇದು ಇನ್ನೊಂದು 10 ನಿಮಿಷ ಇದನ್ನು ಬಾಯಿಲ್ ಮಾಡೋಣ. ಇದು ಬಾಯಿಲ್ ಮಾಡ್ತಿರುವಾಗ ಅದು ಬುರುಗ್ ಬಂದರೆ ತೆಗೆದುಬಿಡಿ. ಅದನ್ನು ನೀವು ಬುರುಗ್ ಒಂದು 10 ನಿಮಿಷ ಬಿಟ್ಟಾಗ ಬುರುಗ್ ಬರುತ್ತೆ, ಅದನ್ನು ತಕ್ಕೊತ ಹೋಗ್ಬಿಡಿ. ಒಂದು 5 ನಿಮಿಷ ಕುದಿಯೋಕೆ ಕೂಡ ನೋಡಿ. ನಾವು ಇದು ನೋಡಿ ಹಾಕ್ತಾಯಿದ್ದೆ ನೋಡಿ. ಈ ಕನ್ಸಿಸ್ಟೆನ್ಸಿ ಬರಬೇಕು. ಮತ್ತು ನಾವು ಈಗ ಸ್ಪೂನ್ ಇಟ್ಟಾಗೆ ಆ ಸ್ಪೂನಲ್ಲಿ ನೋಡಿ ಹಿಂಗೆ ಅಂದರೆ ನಾವು ಅದು ಸಪ್ರೇಟ್ ಮಾರ್ಕ್ ಕಾಣಬೇಕು ನೋಡಿ. ಇಲ್ಲಿ ಹಿಂಗೆ ಸಪ್ರೇಟಾಗಿ ಮಧ್ಯೆ ಮಾರ್ಕ್ ಕಾಣಬೇಕು. ತೋರಿಸ್ತೀನಿ ಕ್ಲಿಯರಾಗಿ ನಿಮಗೆ ನೋಡಿ. ಈಗ ಸ್ವೀಟ್ ಚಟ್ನಿ ರೆಡಿಯಾಗಿದೆ. ಈ ಹದಕ್ಕೆ ಬರಬೇಕು ನೋಡಿ. ತುಂಬ ತೆಳುವೂ ಅಲ್ಲ, ತುಂಬ ಗಟ್ಟಿನೂ ಅಲ್ಲ, ಮೀಡಿಯಮ್ ಹದ. ಈ ಹದಕ್ಕೆ ಬಂದರೆ ಚಟ್ನಿ ರೆಡಿಯಾಗಿದೆ ಅಂತ ನೋಡಿ. ಈಗ ನಾನು ತೋರಿಸ್ತೀನಿ ನಿಮಗೆ. ಸ್ಪೂನ್ ಮೇಲೆ ಹಿಂಗೆ ಲೈನ್ ಹೇಳಿದ್ರೆ ನಾವು ಈ ಥರ ಲೈನ್ ಬರಬೇಕು, ಅಂದರೆ ಅದು ಆಗಿದೆ ಅಂತ ಚಟ್ನಿ. ಈಗ ಇದನ್ನು ಆಫ್ ಮಾಡಿದ್ದೀನಿ. ಗ್ಯಾಸು ತಣ್ಣಗೆ ಆಗಿಬಿಡೋಣ. ಇದನ್ನು ನಾನೆಲ್ಲ ಕುಚ್ಚಿಟ್ಕೊಂಡು ತಣ್ಣಗಾಗಿ ನೋಡಿ. ಈ ತಿಕ್ನೆಸ್ ಬರಬೇಕು ನೋಡಿ. ಇದು ನೀವು ಇದನ್ನೊಂದು 6 ಮಂತ್ಸ್ ಇಟ್ಟರು ಫ್ರಿಜ್ಜಲ್ಲಿ ಏನೂ ಕೆಡಲ್ಲ. ಇದು ಯೂಶ್ವಲಿ ಅಥವಾ ಪ್ಲಾಸ್ಟಿಕ್ಕಲ್ಲಿ ಅಥವಾ ಗ್ಲಾಸಲ್ಲಿ ಸ್ಟೋರ್ ಮಾಡಿ, ಅವಾಗ ಏನಾಗುತ್ತೆ ಜಲ್ದಿ ಹಾಳಾಗಲ್ಲ. ಸ್ಟೀಲಲ್ಲಿ ಹಾಕಕ್ಕೆ ಹೋಗ್ಬಿಡಿ, ಯಾಕಂದರೆ ಹುಳಿ ಅಂಶ ಇರುತ್ತಲ್ವ. ಈಗ ಅದನ್ನು ನಾನು ಒಂದು ಜಾರ್ಗೆ ಟ್ರಾನ್ಸ್ಫರ್ ಮಾಡ್ತಾಯಿದ್ದೆ ನೋಡಿ. ಈ ರೀತಿ ಮಾಡಿ ಇಟ್ಕೊಂಬಿಡಿ. ನೀವು ಯಾವಾಗ ಬೇಕು ಅವಾಗ ಅದನ್ನ ಯೂಸ್ ಮಾಡ್ಕೋಬೋದು. ನೋಡಿ ಸ್ವೀಟ್ ಚಟ್ನಿ ರೆಡಿಯಾಗಿದೆ. ಇದೇ ಕನ್ಸಿಸ್ಟೆನ್ಸಿಯಲ್ಲಿ ಇರಬೇಕು. ಅದು ತುಂಬ ತೆಳುವೂ ಅಲ್ಲ, ತುಂಬ ದಪ್ಪನೂ ಅಲ್ಲ, ಮೀಡಿಯಮ್. ಅದಕ್ಕೆ ಈ ರೀತಿಯಾಗಿ ಒಂದು ಪ್ಲಾಸ್ಟಿಕ್ ಜಾರಲ್ಲಿ ಅಥವಾ ಗ್ಲಾಸ್ ಜಾರಲ್ಲಿ ಹಾಕಿ ಸ್ಟೀಲಲ್ಲಿ ಹಾಕಕ್ಕೆ ಹೋಗಬೇಡಿ. ಮತ್ತು ಇದಕ್ಕೊಂದು ಲೇಬಲ್ ಮಾಡಿಬಿಡಿ ಈ ರೀತಿ, ಸ್ವೀಟ್ ಚಟ್ನಿ ಡೇಟ್ ಯಾವಾಗ ಮಾಡಿದ್ದೀರಿ ಅಂತ. ಮಿನಿಮಮ್ 6 ಮಂತ್ಸ್ ಇದನ್ನ ಯೂಸ್ ಮಾಡ್ಬೋದು ಫ್ರಿಜ್ಜಲ್ಲಿ ಇಟ್ಟು. ನೀವು ಖಂಡಿತ ಟ್ರೈ ಮಾಡಿ. ಯಾರಾದರೂ ಟ್ರೈ ಮಾಡಿದರೆ ಕಾಮೆಂಟ್ ಸೆಕ್ಷನಲ್ಲಿ ಹೇಗಾಗಿದೆ ಅಂತ ಕಮೆಂಟ್ ಮಾಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ.